गुलबर्गा भैमनी किले के बाहर बजरंग दल कार्यकर्ताओं को रोका गया। महाशिवरात्रि पर पूजा को लेकर तनाव। महाशिवरात्रि के मौके पर आज गुलबर्गा किले के अंदर मौजूद शिवलिंग की पूजा करने जा रहे बजरंग दल के कार्यकर्ताओं को पुलिस ने किले के प्रवेश द्वार पर ही रोक दिया। इस दौरान पुलिस और कार्यकर्ताओं के बीच हल्की बहस भी हुई। बजरंग दल के सदस्य शिवलिंग की पूजा करने के लिए किले के अंदर जाने पर जोर दे रहे थे। पुलिस ने सुरक्षा और कानून व्यवस्था के मद्देनजर उन्हें अंदर जाने की अनुमति देने से इनकार कर दिया। कार्यकर्ता अंदर प्रवेश करने की कोशिश करते रहे, जिसके बाद पुलिस ने स्थिति को नियंत्रित करने के लिए सभी को डिटेन कर लिया। बताया जा रहा है कि कार्यकर्ताओं ने पूजा की अनुमति न मिलने पर विरोध जताया। महाशिवरात्रि के अवसर पर वे शिवलिंग की पूजा करना चाहते थे। सामाजिक कार्यकर्ता दिव्या हागर्गी भी पूजा की थाली और फूल लेकर स्थल पर पहुंची थी। पुलिस अधिकारियों ने कहा कि स्थिति को शांतिपूर्ण बनाए रखने के लिए ये कदम उठाया गया। घटना के बाद क्षेत्र में सुरक्षा व्यवस्था बढ़ा दी गई। फिलहाल स्थिति नियंत्रित में बताई जा रही है। ऐसे ही खास और अहम खबरों से अपडेटेड रहने के लिए चैनल को लाइक करें, शेयर करें और फॉलो करना ना भूलें। ಇವತ್ತಿನ ದಿವಸ ಶಿವರಾತ್ರಿ ದಿನ ನಾವು ಕಲಬುರಗಿ ಕಿಲೆಯಲ್ಲಿದ್ದಂತ ದೇವಸ್ಥಾನಕ್ಕೆ ಪೂಜೆಗಂತ ನಾವು ಬಂದಿದ್ವಿ। ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರಂತೆ ಅಲ್ಲಿದ್ದಂತ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ಮಾತನ್ನ ಹೇಳ್ತಾರಂತೆ। ಅದನ್ನ ನಾವು ಖಂಡಿಸ್ತೇವೆ। ಇದೇ ವರ್ಷ ಅಂತಲ್ಲ, ಸುಮಾರು 2 ರಿಂದ 3 ವರ್ಷ ಸತತಗಳ ಕಾಲ ನಾವು ಅಲ್ಲಿ ಪೂಜೆ ಮಾಡ್ತಾನೆ ಬಂದಿದ್ದೇವೆ। ಈ ವರ್ಷ ಯಾಕೆ ಈ ತರದ ಒಂದು ನಿರ್ಬಂಧ ಅಂತ ಅನ್ನೋದನ್ನ ನಾವು ಇಲ್ಲಿಯ ಇಲಾಖೆಗೆ ಮತ್ತು ನಮ್ಮ ಆಡಳಿತಕ್ಕೆ ಕೇಳಬೇಕಾಗುತ್ತೆ। ಇಷ್ಟು ಮೇಲೆ ನಾವು ಏನು ಹೇಳ್ತೀವಿ ಅಂತಂದ್ರೆ, ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು, ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತಂತ ಎಲ್ಲ ಹಿಂದೂ ಸಮಾಜದವರು ಎಚ್ಚೆತ್ತುಕೋಬೇಕು। ಈಗಾದರೂ ಹಿಂದೂ ಸಮಾಜದವರು ಎಚ್ಚೆತ್ತುಕಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳು ಅಳುವ ಕಷ್ಟ ಆಗುತ್ತೆ ಅಂತ ಅನ್ನೋ ಒಂದು ಮಾತನ್ನ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ। ಸರ್, ನಾನು ಒಂದೇನು ಅಂತಂದ್ರೆ, ಈ ವರ್ಷಕ್ಕೆ ನಾವು ಹೊಸದಾಗಿ ಹೋಗಿಲ್ಲ। ಇದು ನಾವು ಹೋಗ್ತಾ ಇರೋದು 3ನೇ ವರ್ಷ। 2 ವರ್ಷನೂ ಆಲ್ರೆಡಿ ನಾವು ಅಲ್ಲಿ ಹೋಗಿದ್ದೀವಿ, ಪೂಜೆನೂ ಮಾಡಿದ್ದೇವೆ। ಈ ವರ್ಷ ಈ ರೀತಿ ಯಾಕೆ? 1 ಪಾಯಿಂಟ್। 2ನೇ ಪಾಯಿಂಟ್ ಏನು ಅಂತಂದ್ರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಪೂಜೆ ಅವಕಾಶ ಮಾಡಿ ಕೊಡಬೇಡ ಅಂತ ನಿಮ್ಗೆ ಲೆಟ್ರ್ ಬಂದದಂತೆ। ಇದು ನಮಗೆ ಸುದ್ದಿ, ನಿಜಾನ ಸುಳ್ಳು ನಮಗೆ ಗೊತ್ತಿಲ್ಲ। ನೀವು ಅದು ನಮ್ಗೆ ಎಕ್ಸ್ಪ್ಲೇನ್ ಹೇಳಬೇಕು, ಕೊಟ್ಟಿದ್ದು ನಿಜಾನ ಸುಳ್ಳು ಅಂತ। ನಾನು ಅದೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಏನು ಕೇಳ್ತೀನಿ ಅಂತಂದ್ರೆ, ಅಲ್ಲಿದ್ದಂಥ ಗುಡಿಯನ್ನು ಫಸ್ಟ್ ಆಫ್ ಆಲ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಎಕ್ಸೆಪ್ಟ್ ಮಾಡ್ಕೊತಾರೆ। ಇದು ಏನದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ, ನಿಜಾನ ಸುಳ್ಳ ಬರುತ್ತಲ್ಲ। ಅಲ್ಲಿದ್ದಂಥ ಗುಡಿಯನ್ನು ಪ್ರತಿನಿತ್ಯ ಸಾರ್ವಜನಿಕರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು। ಅಲ್ಲಿದ್ದಂಥ ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಬಂದಂಥ ಏನೇನು ಸಾಮಗ್ರಿಗಳು ಏನೇನು ಬರ್ತಾ ಇವತ್ತು ಶಿಲೆ ಆಗಿರಲಿ, ಪಿಲ್ಲರ್ಗಳು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸರಿಯಾಗಿ ಇಟ್ಕೋಬೇಕಂತ ಅನ್ನೋದು ಅವ್ರ ಜವಾಬ್ದಾರಿ। ಅವ್ರಲ್ಲಿ ಏನು ಮಾಡ್ಯಾರ? ನಮ್ಮ ಕೆಲಸ ಕಾನೂನು ಪಾಲನೆ ಮಾಡಿ, ನೀವು ಅವು ಇವೆಲ್ಲ ಹೇಳಿದ್ರೆ ನಾವು ಏನು ಇದನ್ನು ಮಾಡೋಕ್ಕಾಗಲ್ಲ। ಕಾನೂನು ಪಾಲನೆ ಮಾಡೋದು ನಮ್ಮ ಕೆಲಸ। ನಿಮ್ಮ ಪರವಾಗಿ ಕಾನೂನು ನಾವು ಪಾಲನೆ ಮಾಡ್ತೀವಿ, ಯಾರ ಪರವಾಗಿ ನಮ್ಮ ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡೋದು ಕೆಲಸ ನಾವು ಪಾಲನೆ ಮಾಡ್ತೀವಿ। ದಯಮಾಡಿ ನೀವು ನಮ್ಗೆ ಸರ್